ಇಷ್ಟು ಬೆಳಿಗ್ಗೆ ಹೊರಡೋದು ಅಂದ್ರೆ ಬೇಜಾರು. ವಿಷ್ಣು, ಇದೇನೋ ಹೀಗ್ ಮಾತಾಡ್ತೀಯಾ? ನೀನ್ ಇನ್ನೂ ರೆಡಿ ಆಗಿಲ್ವಾ? ಅಲ್ಲ ಅಜ್ಜಿ, ನಾವು ಮಧುರಾಪುರಕ್ಕೆ ಯಾಕೆ ಹೋಗ್ತಾ ಇದೀವಿ ಅಂತ ನನಗೆ ಗೊತ್ತಾಗ್ಲಿಲ್ಲ. ಶಾಸ್ತ್ರಿಗಳು ಪಂಚಾಯತಿ ಕರೆದಿದ್ದಾರೆ, ಅವರಲ್ಲಿ ಏನೋ ಹೇಳ್ಬೇಕಂತೆ. ಹೋಗಪ್ಪ, ಬೇಗ ರೆಡಿ ಆಗ್ಬಿಟ್ಬಾ, ಹೋಗು. ಸುಜಾತ, ಇನ್ನೂ ಆಗಿಲ್ವೇನಮ್ಮ? 1 ನಿಮಿಷ ಅತ್ತೆ, ಬಂದೆ. ಅತ್ತೆ, ಇವರೆಲ್ಲ ರೆಡಿಯಾಗಿ ಬರೋ ಅಷ್ಟರಲ್ಲಿ ನಾವು ಹೊರಗಡೆ ಇರೋಣ, ಬನ್ನಿ. ಸರಿ. ಏ ಸುಜಾತ, ನಿನಗೇನಾದ್ರೂ ಗೊತ್ತಾ ಶಾಸ್ತ್ರಿಗಳು ಯಾಕೆ ಪಂಚಾಯತಿ ಕರೆದಿದ್ದಾರಂತ? ಹಾ, ಅದು ಇಲ್ಲ ಮಾವ. ಸರಿ, ಕೆಳಗಡೆ ಹೋಗು. ಅತ್ತೆ ಮತ್ತೆ ಅಜ್ಜಿ ಕಾಯ್ತಾ ಇದ್ದಾರೆ. ಹೋಗು. ಸರಿ. ಈ ಪೂಜಾರಿ ಸಾಮಾನ್ಯ ಅದು ಆಸಾಮಿ ಅಲ್ಲ, ಏನೋ ಕುತಂತ್ರ ಮಾಡಿರ್ತಾನೆ. ನೋಡೋಣ ಏನಾಗುತ್ತೆ ಅಂತ. ಬಾ. ಶಾಂತಿ ಶಾಂತಿ ಶಾಂತಿ. ಜನರು ದಯವಿಟ್ಟು ಶಾಂತ ರೀತಿಯಿಂದ ಸಹಕರಿಸಬೇಕು. ಶಾಸ್ತ್ರಿಗಳೇ, ಪಂಚಾಯತಿ ಕರೆಸಿದ ಕಾರಣನ ನೀವು ತಿಳಿಸ್ಬೇಕು. ಮೊದಲನೇದಾಗಿ ತಾವೆಲ್ಲರೂ ನನ್ನ ಮಾತಿಗೆ ಒಪ್ಪಿ ಈ ಪಂಚಾಯತಿಗೆ ಬಂದಿದ್ದಕ್ಕೆ ನಾನು ನಿಮಗೆ ಧನ್ಯವಾದಗಳನ್ನ ಹೇಳಬೇಕು. ಎರಡನೇದಾಗಿ ಧರ್ಮಾಧಿಕಾರಿಗಳ ಶಾಸ್ತ್ರದ ಕುರಿತು ನನಗಿದ್ದ ಅಜ್ಞಾನನ ತಾವು ತೊಡೆದು ಹಾಕಿದ್ರಿ, ಅದಕ್ಕೂ ನಾನು ನಿಮಗೆ ಧನ್ಯವಾದಗಳನ್ನ ಹೇಳಬೇಕು. ಮೂರನೇದು ಮತ್ತೆ ಅತಿ ಮುಖ್ಯವಾದದ್ದು, ಈ ಧರ್ಮ ಸಂಹಿತೆಯ ಪ್ರಕಾರ ಅದರ 8ನೇ ಅಧ್ಯಾಯದಲ್ಲಿ ಬರೆದಿರೋ ಹಾಗೆ ಧರ್ಮಾಧಿಕಾರಿಗಳು 2ನೇ ಮದುವೆ ಮಾಡ್ಕೊಳ್ಳೋ ಹಾಗಿಲ್ಲ. ಆದರೆ ಧರ್ಮ ಸಂಹಿತೆಯ 15ನೇ ಅಧ್ಯಾಯದಲ್ಲಿ ಅದಕ್ಕೆ ಪರಿಹಾರನೂ ಸೂಚಿಸಿದ್ದಾರೆ. ಧರ್ಮಾಧಿಕಾರಿಗಳ ಪತ್ನಿ ಅಕಾಲಿಕ ಮರಣ ಹೊಂದಿದಲ್ಲಿ ಅಥವಾ ಬೇರೆ ಯಾವುದೇ ಕಾರಣಕ್ಕೆ ಅವರಿಂದ ದೂರ ಹೋದಲ್ಲಿ ಅವರು ಇನ್ನೊಂದು ಮದುವೆ ಆಗಬಹುದು. ಆದರೆ ಅದಕ್ಕೂ ಮುನ್ನ ಅವರು ತಮ್ಮ ಮೊದಲ ವಿವಾಹದಿಂದ ಮುಕ್ತರಾಗೋದಕ್ಕೆ ಕೆಲವೊಂದು ಪ್ರಾಯಶ್ಚಿತ್ತಗಳನ್ನ ಮಾಡಿಕೊಳ್ಳೇಬೇಕು.
ಅದಕ್ಕೂ ಕಾರಣ ಇದೆ. ಅವರು ತಮ್ಮ ಮೊದಲನೇ ಮದುವೆಯನ್ನ ಪಂಚಭೂತಗಳ ಸಾಕ್ಷಿಯನ್ನಾಗಿಟ್ಕೊಂಡು ಮಾಡ್ಕೊಂಡಿರೋದ್ರಿಂದ ಮತ್ತೊಮ್ಮೆ ಪಂಚಭೂತಗಳ ಕ್ಷಮೆ ಯಾಚಿಸಿ ಅವರ ಅನುಗ್ರಹ ಪಡೆದು ಅವರು ಎರಡನೇ ಮದುವೆ ಆಗ್ಬೋದು. ಸುಳ್ಳು ರೀ, ಸುಳ್ಳು. ಹಾಗೆಲ್ಲ ಶಾಸ್ತ್ರದಲ್ಲಿ ಸಮಾಧಾನ ಹೇಳಿಲ್ಲ. ಇದು ಶಾಸ್ತ್ರಗಳ ಕಲ್ಪನೆ. ನಾವು ನಂಬಲ್ಲ ರೇ. ಇಲ್ಲ, ಹಾಗೇನಿಲ್ಲ. ಈ ಧರ್ಮ ಸಂಹಿತೆಯ 15ನೇ ಅಧ್ಯಾಯದಲ್ಲಿ ಅದ್ರ ಬಗ್ಗೆ ಇದೆ. ಇದನ್ನ ನಾವೇ ಪರಿಶೀಲಿಸ್ಬೋದು. ಅದರಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ವಿವರಗಳು ಕೂಡ ಸಿಗುತ್ತೆ. ನಿಜ ನಿಜ. ಶಾಸ್ತ್ರಿಗಳು ಹೇಳಿದ ಹಾಗೆ ಧರ್ಮಾಧಿಕಾರಿಗಳ ಮರುವಿವಾಹದ ಬಗ್ಗೆ ಪ್ರಸ್ತಾಪ ಈ ಅಧ್ಯಾಯದಲ್ಲಿದೆ. ಅದೆಲ್ಲ ಸರಿ. ಧರ್ಮಾಧಿಕಾರಿಗಳು ಇಷ್ಟೊಂದು ಕಠಿಣವಾದ ವ್ರತವನ್ನ ಮಾಡೋದಿಕ್ಕೆ ಒಪ್ತಾರೋ? ಮೊದಲು ಶಾಸ್ತ್ರದ ವಿವರನ ತಿಳಿದುಕೊಳ್ಳಿ, ನಂತರ ಅದು ನಿಮ್ಮಿಂದ ಸಾಧ್ಯನೋ ಇಲ್ವೋ ಅನ್ನೋದನ್ನ ನಿರ್ಧರಿಸಬಹುದು. ಶಾಸ್ತ್ರಿಗಳೇ, ಇದನ್ನ ನೀವೇ ವಿವರಿಸ್ಬಿಡಿ. ತಗೊಳ್ಳಿ. ಧರ್ಮಾಧಿಕಾರಿಗಳು ಪಂಚಭೂತಗಳ ಅರ್ಥಾತ್ ವಾಯು, ಅಗ್ನಿ, ನೀರು, ಆಕಾಶ ಮತ್ತು ಭೂಮಿ ಇವುಗಳ ಕ್ಷಮೆಯಾಚನೆ ಮಾಡಬೇಕು. ಅದಲ್ಲದೆ ದೇವರ ರಥವನ್ನು ತಮ್ಮ ಭುಜಬಲದಿಂದ ಎಳೆದು 5 ದೇವಸ್ಥಾನಗಳಿಗೆ ಪ್ರದಕ್ಷಿಣೆ ಬರಬೇಕು. ಪೃಥ್ವಿ ಅಂದರೆ ಭೂಮಿಯನ್ನು ಸಂತೃಪ್ತಿ ಮಾಡೋದಕ್ಕೋಸ್ಕರ ಅವರು ಬರಿಗಾಲಲ್ಲಿ ನಡಿಬೇಕು. ವಾಯುದೇವನನ್ನು ಪ್ರೀತಿಗೊಳಿಸೋದಕ್ಕೋಸ್ಕರ ಅವರು ಬರೀ ವಾಯುವನ್ನು ಮಾತ್ರ ಸೇವಿಸಬೇಕು, ಅಂದರೆ ನಿರಾಹಾರಿಗಳಾಗಿರಬೇಕು. ಆಕಾಶವನ್ನು ತೃಪ್ತಿಪಡಿಸೋದಕ್ಕೋಸ್ಕರ ಅವರು ಸೂರ್ಯಿಲ್ಲದ ಜಾಗದಲ್ಲಿ ಮಲಗಬೇಕು. ಮನೆಯಿಂದ ಹೊರಗೆ ಸೂರ್ಯಿಲ್ಲದ ಜಾಗದಲ್ಲಿ ಅವರು ಇರಬೇಕು.
ಅಗ್ನಿಯನ್ನು ತುಷ್ಟಿಗೊಳಿಸೋದಕ್ಕೆ ಅವರು ಆ 5 ದೇವಸ್ಥಾನಗಳಲ್ಲೂ ತುಪ್ಪದ ದೀಪ ಅಂಟಿಸ್ಬೇಕು. ಕೊನೆಯದಾಗಿ ಜಲದೇವತೆಯನ್ನ ಅವರು ಸಂಪ್ರೀತಿಗೊಳಿಸೋದಕ್ಕೋಸ್ಕರ 5 ಕಲಶಗಳಲ್ಲಿ ನೀರು ತುಂಬಿ 5 ದೇವರುಗಳಿಗೆ ಅವರು ಅಭಿಷೇಕ ಮಾಡಿದರು. ಇದೆಲ್ಲವನ್ನು ಅವರು ಸೂರ್ಯೋದಯದಿಂದ ಸೂರ್ಯಾಸ್ತದ ಒಳಗೆ 3 ದಿನಗಳ ಒಳಗೆ ಮಾಡಿ ಮುಗಿಸ್ಬೇಕು. ಈಗ ಧರ್ಮಾಧಿಕಾರಿಗಳು ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಆಗುತ್ತಾ ಇದನ್ನು ಮಾಡೋದಕ್ಕೆ? ಈ ವ್ರತನ ನಾನು ಮಾಡ್ತೀನಿ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಇಲ್ಲಿ ನಮ್ಮ ಹುಡುಗನ ಪ್ರಾಣಕ್ಕೆ ಸಂಚಕಾರ ಬಂದಿದೆ. ನಿಮ್ ಜೈಕಾರ ಬೇರೆ ಕೇಳು. ನೋಡಿ ಶಾಸ್ತ್ರಿಗಳೇ, ನೀವು ನಿಮ್ಮ ಮಗಳ ಖುಷಿಗೋಸ್ಕರ ನಮ್ಮ ಹುಡುಗನಿಗೆ ಕಷ್ಟ ಕೊಡ್ತಾ ಇದ್ದೀರಾ. ಎಂತ ಸ್ವಾರ್ಥಿಗಳ್ರಿ ನೀವು. ಅಮ್ಮ, ಅದಕ್ಕೆ ವಿಶುಗೆ ಈ ವ್ರತ ಮಾಡೋದು ಬೇಡ ಅಂತ ಹೇಳಿ. ಅಲ್ಲ, ನಾಳೆ ಏನಾದ್ರೂ ಅವ್ನ ಜೀವಕ್ಕೆ ಹೆಚ್ಚು ಕಡಿಮೆ ಆದ್ರೆ ಏನ್ ಕತಿ? ಚಿಕ್ಕಪ್ಪ, ನಾನು ಡಿಸಿಷನ್ನ ತಗೊಂಡಾಗಿದೆ. ಈಗ ಅದನ್ನು ಬದಲಾಯಿಸಲ್ಲ. ನಮ್ಮ ಮನೆತನದ ಗೌರವದ ಪ್ರಶ್ನೆ ಇದು. ಏನೇ ಕಷ್ಟ ಬಂದರೂ ನಾನು ಎದುರಿಸ್ತೀನಿ. ಈ ವ್ರತಕ್ಕೆ ಹೆದರಿ ನಾನು ರಾಧಿಕನ್ನ ಮದುವೆ ಆಗಲ್ಲ ಅಂತಂದ್ರೆ ನಾನು ಕೊಟ್ಟ ಮಾತಿಗೆ ತಪ್ಪು ನಡೆದಾಗ ಆಗುತ್ತೆ. ಅದು ಧರ್ಮಾಧಿಕಾರಿಗಳ ಪದವಿಗೆ ಅಪಚಾರ. ಎರಡನೇದಾಗಿ, ಏನೇ ಅಡ್ಡಿ ಆತಂಕಗಳು ಬಂದರೂ ಧರ್ಮ ಕರ್ಮಗಳ ಪಾಲನೆಗೋಸ್ಕರ ನಾನು ದೃಢ ಮನಸ್ಸಿನಿಂದ ಈ ವ್ರತನ ಮಾಡೇ ಮಾಡ್ತೀನಿ. ವಿಶು, ಬೇಡ ಕಣೋ. ಇಲ್ಲಮ್ಮ, ಬೇಡ ಅಂತ ಹೇಳಬೇಡಿ. ನಮ್ಮ ಪೂರ್ವಜರು ಸಂಪಾದನೆ ಮಾಡಿರೋ ಘನತೆ, ಗೌರವ, ನ್ಯಾಯ, ನೀತಿ ನನ್ನಿಂದ ಕೊನೆ ಆಗಬಾರ್ದು. ನೀವು ನನಗೆ ಆಶೀರ್ವಾದ ಮಾಡಿ ಈ ವ್ರತನ ಮಾಡಕ್ಕೆ ಅನುಮತಿ ಕೊಡಿ. ನಾನು ನಾಳೆ ಬೆಳಿಗ್ಗೆ ಸೂರ್ಯೋದಯದ ವೇಳೆ ಈ ವ್ರತನ ಆರಂಭ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಆಶೀರ್ವಾದ ಮಾಡಿ. ನನಗೆ ನಿಮ್ಮೆಲ್ಲರ ಸಹಾಯ ಬೇಕು.
ದಯವಿಟ್ಟು ಈ ವ್ರತ ಮಾಡಬೇಡಿ. ನೋಡಿ, ನೀವು 3 ದಿನ ಉಪವಾಸ ಇರಬೇಕು. ಬರಿಗಾಲಲ್ಲಿ 5 ದೇವಸ್ಥಾನನ ಪ್ರದಕ್ಷಿಣೆ ಹಾಕಬೇಕು. ನಿಮ್ಮ ಆರೋಗ್ಯ ಹಾಳಾಗುತ್ತೆ. ರಾಧಿಕಾ, ನಿನಗೆ ನನ್ನ ಮೇಲಿರೋ ಕಾಳಜಿ ಪ್ರೀತಿನ ನೋಡ್ತಾ ಇದ್ರೆ ನನ್ನ ಮನಸ್ಸು ಇನ್ನೂ ಗಟ್ಟಿ ಆಗ್ತಾ ಇದೆ. ನೀನು ನನ್ನ ಜೊತೆಗಿರೋದೇ ನನಗೆ ದೊಡ್ಡ ಧೈರ್ಯ. ನಿನ್ನ ಮದುವೆ ಆಗೋಕ್ಕೋಸ್ಕರ ನಾನು ಏನನ್ನು ಬೇಕಾದ್ರೂ ಎದುರಿಸ್ತೀನಿ. ಹಾಕಿರೋ ಪ್ಲಾನ್ ಎಲ್ಲ ನಮ್ಗೆ ಉಲ್ಟಾ ಹೊಡಿತಾ ಇದೆ. ಇನ್ನ ಸ್ಟೂಪಿಡ್ ವಿಷು ವ್ರತ ಕಂಪ್ಲೀಟ್ ಮಾಡಿದ್ರೆ ಶಿಟ್ ಡ್ಯಾಮ್ ಇಟ್. ಏಯ್, ಏನು ಬಾಳೆಹಣ್ಣು ತಿಂದಷ್ಟು ಸುಲಭ ಅನ್ಕೊಂಡಿದ್ಯಾ ವ್ರತ ಮಾಡೋದು ಅಂದ್ರೆ? ಮಾವ, ನಂಗೆ ತುಂಬಾ ಭಯ ಆಗ್ತಿದೆ. ಮೊದ್ಲೇ ನಮ್ಗಳ ಲಕ್ ಚೆನ್ನಾಗಿಲ್ಲ. ಏನ್ ಮಾಡೋದು ಸಕ್ಸಸ್ ಆಗ್ತಿಲ್ಲ. ಇಡಿಯಟ್ ವಿಶಾಖ ಡೈವರ್ಸ್ ಪೇಪರ್ಗೆ ಸೈನ್ ಮಾಡಿ ತಪ್ಪು ಮಾಡಿದ್ಲು. ಈಗ ಅವಳಪ್ಪ ಶಾಸ್ತ್ರಿ ನಾವು ಕೊಟ್ಟ ಶಾಸ್ತ್ರ ಪುಸ್ತಕನೇ ಓದ್ಕೊಂಡು ನಮ್ಗೆ ತಿರುಮಂತ್ರ ಹಾಕ್ತಿದ್ದಾನೆ. ಈ ವಿಷು ಏನಾದ್ರೂ ವ್ರತ ಕಂಪ್ಲೀಟ್ ಮಾಡಿ ರಾಧಿಕನ್ ಮದ್ವೆ ಆಗ್ಬಿಟ್ರೆ ನಾವೆಲ್ಲ ಸೇರ್ಕೊಂಡು ವಾಲ್ಗ ಊದೋದ್ ಬಿಟ್ರೆ ಇನ್ನೇನು ಮಾಡಕ್ ಆಗಲ್ಲ. ರಮ್ಯಾ, ಅಮೃತ ಶಿಲೆ ಮೇಲೆ ಓಡಾಡಿದವನಿಗೆ ಕಲ್ಲು ಮುಳ್ಳಿನ ಹಾದಿಯಲ್ಲಿ ಬರಿಗಾಲಲ್ಲಿ ನಡೆಯಕ್ಕಾಗುತ್ತಾ? ಒಂದು ಸೂಟ್ ಕೇಸ್ ಎತ್ತಕ್ಕೂ ಆಳು ಕಾಳು ಇರೋವನಿಗೆ ಕಲಶದಿಂದ ನೀರು ಹೊರಕ್ಕಾಗುತ್ತಾ? ರಥ ಎಳೆಯಕ್ಕಾಗುತ್ತಾ? 3 ಹೊತ್ತು ಮೃಷ್ಟಾನ್ನ ಭೋಜನ ಮಾಡೋನಿಗೆ 3 ದಿವಸ ಉಪವಾಸದಿಂದ ಇರಕ್ಕಾಗುತ್ತಾ? ಚಿಂತೆ ಮಾಡಬೇಡ, ತಮಾಷೆ ನೋಡು ತಮಾಷೆ.